ಆದ್ಮೇಲೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜ್ಗಿ. ಸಂಪನ್ಮೂಲ ವ್ಯಕ್ತಿಗಳು, ಕನ್ನಡ ಉಪನ್ಯಾಸಕರು, ಧಾರವಾಡ. ಈಗಾಗಲೇ ಹೇಮಂತ್ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕನ್ನಡದ ಬಗ್ಗೆ ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಮತ್ತೆ ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ, ಮುಂದೆ ಬರುವಂತಹ ನಿಮ್ಮ RTO ಎಕ್ಸಾಮ್ ಆಗಿರ್ಬೋದು ಅಥವಾ TET ಎಕ್ಸಾಮ್ ಆಗಿರ್ಬೋದು, ಹೀಗೆ HSTR, GPSTR ಹಾಗೂ KS ಈ ರೀತಿಯಾಗಿರುವಂತಹ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಾಕಷ್ಟು ರೀತಿಯಲ್ಲಿ ಕೇಳಲಾಗ್ತದೆ. ಆ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕಾದ್ರೆ ತಮಗೆ ತುಂಬ ಅಗತ್ಯವಾದಂತಹ ಮಾಹಿತಿ ಬೇಕಾಗ್ತದೆ. ಆ ಅಗತ್ಯವಾದ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಬಂದಿದ್ದೀನಿ. ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನ್ನುವಂಥ ಮಾತನ್ನು ತಿಳಿಸಿ ನೇರವಾಗಿ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲೇ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಬಂದಿರುವಂಥದ್ದು ಅಥವಾ ಕನ್ನಡದ ಶಾಸ್ತ್ರ ಗ್ರಂಥಗಳು ಅಂತ, ಮೊದಲುಗಳು ಅಂತಲೂ ಕೂಡ ನಾವು ಇವುಗಳನ್ನ ಕರಿತೇವೆ. ಓಕೆ, ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಒಂದೊಂದಾಗಿ ನೋಡ್ಕೊತ ಬರೋಣ. ಇಲ್ಲಿ ಶಾಸ್ತ್ರ ಕೃತಿಗಳು ಅಂತಿದೆ. ಓಕೆ, ಇಲ್ಲಿ ಗಮನಿಸಿ, ಶಾಸ್ತ್ರ ಕೃತಿಗಳು ಅಂತಿದೆ. ಅದನ್ನ ಬರೆದಂಥವನು ಅಂತಿದೆ ಕರ್ತೃ. ಅದು ರಚನೆ ಆಗಿರುವಂತಹ ಕಾಲ ಅಂತಿದೆ. ಅದರ ವಿಶೇಷತೆ ಏನು ಅಂತಿದೆ. ಇದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಓಕೆ, ಮೊದಲನೇಗೆ ಕಂಡು ಬರುತ್ತದೆ ಕವಿರಾಜ ಮಾರ್ಗ. ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಕವಿರಾಜ ಮಾರ್ಗ ಇದನ್ನ ಬರೆದಂಥವನು ಶ್ರೀ ವಿಜಯ. ಸ್ವಲ್ಪ ಅಮೋಘ ವಶಂಡ್ರ ಪ್ರತುಂಗ ಅನ್ನುವಂಥ ಚರ್ಚೆನೂ ಕೂಡ ಇತ್ತು. ಕ್ಲಾರಿಟಿ ಇದೆ. ಒಮ್ಮೊಮ್ಮೆ ಡಿಪೆಂಡ್ಸ್ ಅಪಾನ್ ಆಪ್ಷನ್ ಅನ್ನು ನೋಡಿ ತಾವು ಉತ್ತರಿಸಬೇಕಾಗ್ತದೆ. ಇದರ ರಚನೆ ಆಗಿರುವಂತಹ ಕಾಲ ಕ್ರಿಸ್ತ 850. ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಅಥವಾ ಲಕ್ಷಣ ಶಾಸ್ತ್ರ ಗ್ರಂಥ ಅಂತ ಕರಿತೇವೆ. ಕನ್ನಡದ ಬಗ್ಗೆ ಸಾಕಷ್ಟು ರೀತಿಯಾಗಿರುವಂತಹ ಮಾಹಿತಿಗಳು ನಮಗೆ ಗೊತ್ತಾಗಬೇಕಾದ್ರೆ ಕವಿರಾಜ ಮಾರ್ಗವನ್ನ ಓದಬೇಕಾಗತ್ತೆ. ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಅಂತ ಕರಿತೇವೆ. ಕನ್ನಡದ ಮೊದಲ ಗದ್ಯ ಕೃತಿ ಅನ್ನುವಂಥ ಮಾತನ್ನು ಕರಿತೇವೆ ವಡ್ಡಾರಾಧನೆ ಅಂತ ಹೇಳಿ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾನು ತಿಳಿಸ್ತಾ ಹೋಗ್ತೇನೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಶಾಸ್ತ್ರ ಗ್ರಂಥಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ಎರಡನೇದಾಗಿ ನಾವು ಗಮನಿಸಿದಾಗ ಚಂದೋಂಬುದಿ ಅಂತಿದೆ. ಇದನ್ನ ಬರೆದಂತವನು 1ನೇ ನಾಗವರ್ಮ ಅಂತ ಹೇಳಿ. ನಾಗವರ್ಮ ಇಬ್ಬರಿದ್ದಾರೆ, ಗಮನದಲ್ಲಿ ಇರಲಿ. ಹಾಗೆ ಕ್ರಿಸ್ತ ಶಕ 995 ಕಾಲ ಕನ್ನಡದ ಮೊದಲ ಛಂದಶಾಸ್ತ್ರ ಗ್ರಂಥ ಅಂತ ಕರಿತೇವೆ. ಪದ್ಯದ ನಿಯಮಗಳನ್ನ ತಿಳಿಸುವಂತಹ ಶಾಸ್ತ್ರ ಛಂದಶಾಸ್ತ್ರ ಅಂತ ಕರಿತೇವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟದ್ದು ಕನ್ನಡದ ಮೊದಲ ಛಂದಶಾಸ್ತ್ರ ಗ್ರಂಥ ಯಾವುದಪ್ಪ ಅಂದ್ರೆ 1ನೇ ನಾಗವರ್ಮ ಬರೆದಿರುವ ಚಂದೋಂಬುದಿ ಅನ್ನುವಂಥ ಒಂದು ಕೃತಿ ಅಥವಾ ಛಂದಶಾಸ್ತ್ರ ಗ್ರಂಥ ಅಂತ ಕರಿತೇವೆ. ಇನ್ನು ಜಾತಕ ತಿಲಕ ಅನ್ನುವಂಥದ್ದಿದೆ. ಶ್ರೀಧರಾಚಾರ್ಯ ಅವರು ಬರೆದಿರುವಂಥದ್ದು. ಕ್ರಿಸ್ತ ಶಕ 1049 ಇದರ ಕಾಲಘಟ್ಟ. ಇದನ್ನ ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಅಂತ ಕರಿತೇವೆ. ಜ್ಯೋತಿಷ್ಯದ ಬಗ್ಗೆ ತಿಳಿಸುವಂಥದ್ದು. ಈಗಾಗಲೇ ನಿಮಗೆ ಜ್ಯೋತಿಷ್ಯದ ಬಗ್ಗೆ ನಾಲೆಜ್ ಇರ್ತದೆ. ಈ ಮಗು ಹುಟ್ಟಿದಾಗ, ಮನೆ ಗೃಹ ಪ್ರವೇಶಕ್ಕೆ ಮುಂತಾದ ಸಮಯದಲ್ಲಿ ಜ್ಯೋತಿಷ್ಯನ ಕೇಳುವಂಥದ್ದು ವಾಡಿಕೆ ಅಂತ. ಜ್ಯೋತಿಷ್ಯ ಇದೇ ಇಲ್ಲ ಅನ್ನುವಂಥದ್ದು ಕೂಡ ತುಂಬಾ ಚರ್ಚೆ ನಡೀತಾ ಇದೆ, ಮುನ್ನೆಲೆಗೆ ಬಂದಿದೆ ಅನ್ನುವಂಥದ್ದು. ಹಾಗಾದ್ರೆ ಲೋಕೋಪಕಾರ ಅನ್ನುವಂಥ ಒಂದು ಕೃತಿ ಇದೆ. ಅದನ್ನ ಬರೆದಂಥವನು 2ನೇ ಚಾವುಂಡರಾಯ ಅನ್ನುವಂಥವನು. ಗಮನಿಸಬೇಕು. ಇದರ ಕಾಲ 1043. ಕನ್ನಡದ ಮೊದಲ ಲೌಕಿಕ ಶಾಸ್ತ್ರ ಗ್ರಂಥ ಅಂತ ಕರೀತಾರೆ. ಕನ್ನಡದ ಮೊದಲ ಲೌಕಿಕ ಶಾಸ್ತ್ರ ಗ್ರಂಥ ಅಂತ ಕರೀತಾರೆ. ಇನ್ನು ಕಾವ್ಯಾವಲೋಕನ ಅಂತಿದೆ. 2ನೇ ನಾಗವರ್ಮ ಬರೆದಿರುವಂಥದ್ದು. ಕರ್ನಾಟಕ ಭಾಷಾ ಭೂಷಣ ಅನ್ನುವಂಥದ್ದು ಕೂಡ ಈತನೇ ಬರೆದಿರುವಂಥದ್ದು. ಕಾವ್ಯಾವಲೋಕನ ಹಾಗೂ ಕರ್ನಾಟಕ ಭಾಷಾ ಭೂಷಣ 2ನೇ ನಾಗವರ್ಮಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಅನ್ನುವಂಥದ್ದು 1ನೇ ನಾಗವರ್ಮನಿಗೆ ಸಂಬಂಧಪಟ್ಟಿದ್ದು. ತಾವೆಲ್ಲ ಓದಿರ್ತೀರಿ, ಅದರ ಬಗ್ಗೆ ಮಾಹಿತಿ ಇರ್ತದೆ. ಓಕೆ, ಕಾವ್ಯಾವಲೋಕನ 2ನೇ ನಾಗವರ್ಮ ಕ್ರಿಸ್ತ ಶಕ 1049 ಇದರ ಕಾಲಘಟ್ಟ. ಲಕ್ಷಣ ಶಾಸ್ತ್ರ ಗ್ರಂಥ ಅಂತ ಕರಿತೀವಿ. ಓಕೆ, ಅಭಿಧಾನ ವಸ್ತುಕೋಶ ಅಂತಿದೆ. ಇದನ್ನು ಬರೆದಂತವನು 2ನೇ ನಾಗವರ್ಮ. ತಾವು ಗಮನದಲ್ಲಿ ಇಟ್ಕೊಳ್ರಿ. ಇದರ ಕಾರಣ ಕೂಡ ಕ್ರಿಸ್ತ ಶಕ 1049. ಕನ್ನಡದ ಮೊದಲ ಶಬ್ದಕೋಶ ಗ್ರಂಥ. ರೈಟ್, ವಿವಿಧ ರೀತಿಯಾಗಿರುವಂತಹ ಶಬ್ದಗಳನ್ನ ಒಳಗೊಂಡಿರುವಂತಹ ಕೋಶ ಅಭಿಧಾನ ವಸ್ತುಕೋಶ ಅಂತಿದೆ. ಇನ್ನು ಗೋವೈದ್ಯ ಅನ್ನುವಂಥ ಒಂದು ಶಾಸ್ತ್ರ ಗ್ರಂಥ ಇದೆ. ಇದನ್ನ ಬರೆದಂತವನು ಕೀರ್ತಿ ವರ್ಮ ಅಂತ ಹೇಳಿ. ಕ್ರಿಸ್ತ ಶಕ 1070 ಸ್ನೇಹಿತರೆ ಇದರ ಕಾಲ. ಕನ್ನಡದ ಮೊದಲ ವೈದ್ಯ ಶಾಸ್ತ್ರ ಗ್ರಂಥ. ವೈದ್ಯ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಮೆಡಿಕಲ್. ವೈದ್ಯರಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ತಿಳಿಸಿಡುವಂತ ಗ್ರಂಥ.
ಓಕೆ. ಸೊ ಮದನ ತಿಲಕ ಅನ್ನುವಂಥ ಒಂದು ಶಾಸ್ತ್ರಕೃತಿ ಇದೆ, ಇದನ್ನ ಬರೆದಂಥವನು ಚಂದ್ರರಾಜ. ಸೊ ಇದು ಕ್ರಿಸ್ತಕ 1068 ರಚನೆ ಆಗಿರುವಂತಹದ್ದು, ಕಾಲಾನುಕ್ರಮದಲ್ಲೇ ಜೋಡಿಸಲಾಗಿದೆ, ಮೊದಲ ಕಾಮಶಾಸ್ತ್ರ ಗ್ರಂಥ ಅಂತ, ರೈಟ್. ಸೊ ಕನ್ನಡದಲ್ಲಿ ಅರಿಷಡ್ವರ್ಗಗಳು ಅಂತ ಓದ್ತೇವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಹೇಳಿ, ರೈಟ್. ಈ ಅರಿಷಡ್ ವರ್ಗಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡವನನ್ನ ಯೋಗಿ ಆಗುವುದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾನ ಅಂತ ನಾವು ಓದ್ತೇವೆ. ಹಾಗಾಗಿ ಸೊ ಇಲ್ಲಿ ಈ ಮದನ ತಿಲಕ ಬರೆದಿರುವ ಚಂದ್ರರಾಜ ಅನ್ನುವಂಥದ್ದು ಕಾಮಶಾಸ್ತ್ರ ಗ್ರಂಥ, ಮೊಟ್ಟ ಮೊದಲನೆಯ ಕಾಮಶಾಸ್ತ್ರ ಗ್ರಂಥ ಅನ್ನುವಂತಹ ಒಂದು ಸೊ ಖ್ಯಾತಿಗೆ ಒಳಗಾಗಿದೆ. ಜಗದ್ದಳ ಸೋಮನಾಥ ಅನ್ನುವಂಥವನು ಕರ್ನಾಟಕ ಕಲ್ಯಾಣಕಾರಕ ಅಂತ, ಸ್ವಲ್ಪ ಉಲ್ಟಾ ಪಲ್ಟಾ ಆಗೈತೆ. ಸೊ ಇದು ಕರ್ತೃವಿನ ಹೆಸರು, ಇದು ಕೃತಿ. ಕರ್ನಾಟಕ ಕಲ್ಯಾಣಕಾರಕ ಅನ್ನುವಂಥ ಕೃತಿಯನ್ನ ಜಗದ್ದಳ ಸೋಮನಾಥ ಅನ್ನುವಂಥನು ಬರೆದಿದ್ದಾನೆ. ಸೊ ಇದು ಕ್ರಿಸ್ತಶಕ 1175 ರಚನೆ ಆಗಿರುತ್ತೆ ಶಾಸ್ತ್ರಕೃತಿ. ಮೊದಲ ಸಾಮಾನ್ಯ ವೈದ್ಯಶಾಸ್ತ್ರ ಅಂತ ಕರೀತೇವೆ. ವೈದ್ಯಶಾಸ್ತ್ರ ಬೇರೆ, ಸಾಮಾನ್ಯ ವೈದ್ಯಶಾಸ್ತ್ರ ಬೇರೆ. ಅಂದರೆ ಸ್ವಲ್ಪ ಕ್ಲಿಷ್ಟಕರವಾಗಿರಬಹುದು ಅಥವಾ ಇದು ಸಾಮಾನ್ಯ, ಸ್ವಲ್ಪ ಜನರಲ್ ಆಗಿ ಎಲ್ಲರೂ ಅರ್ಥೈಸ್ಕೊಳ್ಳಂಗೆ ಇರಬಹುದು ಅನ್ನುವಂಥ ಅರ್ಥವನ್ನು ನೀವು ಮಾಡ್ಕೊಂಡ್ರೆ ಸಾಕು. ಸೂಕ್ತಿ ಸುಧಾರಣವ ಅನ್ನುವಂಥ ಒಂದು ಶಾಸ್ತ್ರಕೃತಿ ಇದೆ, ಇದನ್ನ ಬರೆದಂಥವನು ಮಲ್ಲಿಕಾರ್ಜುನ. ಇದರ ಕಾಲಘಟ್ಟ ಕ್ರಿಸ್ತಶಕ 1240, ರೈಟ್. ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತ ಕರಿತೇವೆ. ಸಾಕಷ್ಟು ಕಥೆ ಆಗಿರ್ಬೋದು, ಕವನಗಳನ್ನಾಗಿರ್ಬೋದು ಸಂಕಲಿಸಿ ಒಟ್ಟುಗೂಡಿಸುವುದು, ಸಂಕಲನ ಅಂದ್ರೆ ಕೂಡಿಸುವುದು ಅನ್ನುವಂಥ ಅರ್ಥವನ್ನು ಕೊಡ್ತೇನೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಶಬ್ದಮಣಿ ದರ್ಪಣ, ಇದ್ರ ಬಗ್ಗೆ ತಾವು ಸಾಕಷ್ಟು ಕೇಳಿರ್ತೀರಿ, ಓದಿರ್ತೀರಿ, ಅರ್ಥೈಸ್ಕೊಂಡಿರ್ತೀರಿ. ಯಾಕೆ ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣವನ್ನ ಸುಲಲಿತವಾಗಿ ತಿಳಿದುಕೊಳ್ಬೇಕು ಅಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಕಾಲ ಎಷ್ಟಪ್ಪ ಅಂದ್ರೆ ಕ್ರಿಸ್ತಶಕ 1260, 1260 ಅನ್ನುವಂಥ ಮಾತನ್ನು ಓದ್ತೇವೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಓದ್ತೇವೆ. ಸಾಕಷ್ಟು ವಿಷಯಗಳನ್ನ ಇದರಲ್ಲಿ ತಿಳಿಸಲಾಗಿದೆ. ಖಗೇಂದ್ರ ಮಣಿದರ್ಪಣ ಅಂತ ನೋಡಿ, ಶಬ್ದಮಣಿ ದರ್ಪಣ ಬೇರೆ, ಖಗೇಂದ್ರ ಮಣಿದರ್ಪಣಂ ಬೇರೆ. ಇದನ್ನ ಬರೆದವನು ಒಂದನೆಯ ಮಂಗರಸ, ಹೆಸರು ನೋಡ್ರಿ, ಒಂದನೆಯ ಮಂಗರಸ, ಕ್ರಿಸ್ತಕ 1390. ಇದು ವಿಷವೈದ್ಯ ಗ್ರಂಥ ಅಂತಿದೆ, ವಿಷವೈದ್ಯ ಗ್ರಂಥ. ಸೊ ಮೆಡಿಸನ್ನೇ ವಿಷಯುಕ್ತವಾಗಿರುವಂಥದ್ರ ಬಗ್ಗೆ ತಿಳಿಸುವಂತಹದ್ದು ವಿಷವೈದ್ಯ ಗ್ರಂಥ ಅಂತ. ಸ್ವಲ್ಪ ಆಳವಾಗಿ ಓದ್ಕೊಂತ ಹೋದ್ರೆ ಅದ್ರೊಳಗಡೆ ಏನೇನು ಗೊತ್ತಾಗುತ್ತೆ, ಜಸ್ಟ್ ಫಾರ್ ಇವು ತಿಳ್ಕೊಂಡ್ರೆ ಸಾಕು ನೀವು. ಅಪ್ರತಿಮ ವೀರಚರಿತೆ ಅಂತಿದೆ, ಇದನ್ನ ಬರೆದಂಥವನು ತಿರುಮಲಾರ್ಯ, ಕ್ರಿಸ್ತಕ 1670. ಕನ್ನಡದ ಮೊದಲ ಲಕ್ಷಣ ಶಾಸ್ತ್ರ ಅನ್ನುವಂಥ ಮಾತು. ಸೊ ಈ ಕೃತಿ ಖ್ಯಾತಿಯಾಗ್ಯದ. ಸ್ನೇಹಿತರೆ, ಈಗಾಗಲೇ ಸೊ ಕನ್ನಡದ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಈ ಹೇಮಂತ್ ಕನ್ನಡಿಗ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇದ್ದೀವಿ. ಮುಂಬರುವಂತಹ ದಿನಗಳಲ್ಲಿ ಸೊ FDA ಆಗಿರ್ಬೋದು, SD ಆಗಿರ್ಬೋದು, ಓಕೆ, TET ಆಗಿರಬಹುದು, ಮುಂತಾದ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ನಿಟ್ಟಿನಲ್ಲಿ ಕನ್ನಡ ತರಗತಿಗಳನ್ನು ಹೇಮಂತ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯವೂ ಕೂಡ ಲೈವ್ ಮಾಡಲಾಗುವುದು. ಪ್ರತಿನಿತ್ಯ ಲೈವ್ ಕ್ಲಾಸ್ ಇರುತ್ತೆ, ತಾವುಗಳು ಭಾಗವಹಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ, ಸೊ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.